ಒಂದು ಕಡೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಸಾಬೀತಾಗಿದೆ. ಈಗಾಗಲೇ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟಿದೆ. ಇದರ ಜೊತೆಗೆ ಈಗ ಹಾಸನದಲ್ಲಿ ಮತ್ತೊಂದು ಕೂಗೆಬ್ಬಿರ್ತಕ್ಕಂಥದ್ದೇನು ಅಂತ ಅಂದ್ರೆ, ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಾಯ್ತು, ಜೀವಾವಧಿ ಶಿಕ್ಷೆ ಕೊಟ್ರು, ಫೈನ್. ಆದರೆ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರದ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳನ್ನ ಹರಿಬಿಟ್ರಲ್ಲ, ಪೆನ್ ಡ್ರೈವ್ ನ ಹರಿಬಿಟ್ಟು ಹಾಸನದ ಮಹಿಳೆಯರ ಮಾನ ಮರ್ಯಾದೆ, ಅವರ ಘನತೆ ಗೌರವ ಎಲ್ಲವನ್ನ ನಡು ರಸ್ತೆಯಲ್ಲಿ ಬೆತ್ತಲು ಮಾಡಿ ನಿಲ್ಸಿದ್ರಲ್ಲ, ಅವರ ವಿರುದ್ಧವೂ ಕೂಡ ಕಾನೂನು ಕ್ರಮ ಆಗಬೇಕು, ಅವರು ಕೂಡ ಜೈಲ್ಗೆ ಹೋಗಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ಎಸ್, ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಮೊಬೈಲ್ ನಲ್ಲಿ ತುಂಬಿಟ್ಟುಕೊಂಡಿದ್ದ ಅಶ್ಲೀಲ ವಿಡಿಯೋಗಳನ್ನ ಪೆನ್ ಡ್ರೈವ್ ಮಾಡಿ ಇಡೀ ಹಾಸನದ ಹಲವು ಭಾಗಗಳಿಗೆ ಎಸೆದು ಹೋದವರು, ಅಥವಾ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಕರ್ಮಕಾಂಡವನ್ನ ಶೇರ್ ಮಾಡಿಕೊಂಡು ವಿಕೃತ ಆನಂದ ಪಟ್ಟವರು, ಇವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತಕ್ಕಂಥ ಗಟ್ಟಿ ಧ್ವನಿ ಆಗ್ರಹ ಕೇಳಿ ಬರ್ತಾ ಇದೆ. ಎಸ್, ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳನ್ನ ಹಂಚಿ ಹಾಸನದ ತುಂಬೆಲ್ಲ ಹರಿದಾಡುವಂತೆ ಮಾಡಿ ಹಾಸನದ ಮಹಿಳೆಯರ ಘನತೆ ಗೌರವ ಆತ್ಮವಿಶ್ವಾಸಕ್ಕೆ ಧಕ್ಕೆ ತಂದಂತಹ ಅವರ ಮೇಲೂ ಕೂಡ ಕಾನೂನು ಕ್ರಮ ಆಗುತ್ತಾ ಅಂತ ಕೇಳಿದ್ರೆ, ಎಸ್, ಕೆಲವೇ ದಿನಗಳಲ್ಲಿ ಅವರಿಗೂ ಕೂಡ ಜೈಲು ಶಿಕ್ಷೆ ಆಗ್ತಕ್ಕಂತ ಕಾಲ ಸನ್ನಿಹಿತವಾಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದನ್ನ ಯಾರೋ ಬೇರೆಯವರು ಹೇಳಿರ್ತಕ್ಕಂಥದ್ದಲ್ಲ. ಪ್ರಜ್ವಲ್ ರೇವಣ್ಣ ಅವರಿಗೆ SIT ಇಂದ ತನಿಖೆ ಮಾಡಿದ್ರು, ಅದಾದ್ಮೇಲೆ ಶಿಕ್ಷೆ ಆಯ್ತು. ಅದಾದ್ಮೇಲೆ SIT ಅವರೊಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. SIT ಯ ಮುಖ್ಯಸ್ಥರಾಗಿರ್ತಕ್ಕಂಥ BK ಸಿಂಗ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಬೇಕಾದ್ರೆ ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಎಸ್, ಪೆನ್ ಡ್ರೈವ್ ಹಂಚಿದವರು, ವಿಡಿಯೋ ವೈರಲ್ ಮಾಡಿದವ್ರಿಗೂ ಕೂಡ ಶಿಕ್ಷೆ ಕಾದಿದೆ ಅಂತಕ್ಕಂಥ ಸುಳಿವನ್ನ ಪ್ರಜ್ವಲ್ ಕೇಸಿನ SIT ಮುಖ್ಯಸ್ಥ BK ಸಿಂಗ್ ನೀಡಿದ್ದಾರೆ. ಪೆನ್ ಡ್ರೈವ್ ಮೂಲಕ ವಿಡಿಯೋವನ್ನ ಹರಿಬಿಡಲಾಗಿತ್ತು. ಬಳಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೆಲ್ಲ ವೈರಲ್ ಆಗಿತ್ತು. ಅದೆಷ್ಟೋ ಸಂತ್ರಸ್ತೆಯರ ಗುರುತು ಇದರಿಂದ ಪತ್ತೆಯಾಗಿ ಹೋಗಿತ್ತು. ವಿಡಿಯೋ ವೈರಲ್ ಆದ ಮೇಲೆ ಅವರ ಕುಟುಂಬದಲ್ಲಿ ಸಾಕಷ್ಟು ಮನಸ್ತಾಪ ಬಂದೋಯ್ತು. ಎಷ್ಟೋ ಮಹಿಳೆಯರ ಬದುಕು ಬೀದಿ ಪಾಲಾಗೋಯ್ತು, ಮುಜುಗರಕ್ಕೊಳಗಾಗೋದ್ರು. ಇವೆಲ್ಲ ಆದ್ಮೇಲೆ ಮಾಡಿದ ಆಸಾಮಿ ಈಗ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಆದ್ರೆ ಈ ಮಹಿಳೆಯರು ಪ್ರತಿನಿತ್ಯ ಜೀವಿತಾವಧಿವರೆಗೂ ಕೂಡ ಒಂಥರ ಹೆಂಗ ಬದುಕ್ಬೇಕ್ರಿ? ಇಷ್ಟೆಲ್ಲ ಆದ್ಮೇಲೆ ಸಾರ್ವಜನಿಕ ಬದುಕಿನಲ್ಲಿ ಹೆಂಗ ಬದುಕ್ಬೇಕು ಅವರು? ಎಸ್, ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು. FIR ಗಳು ಕೂಡ ದಾಖಲಾಗಿದೆ. ಹಾಸನದ ಪ್ರತಿಷ್ಠಿತ ಮಾಜಿ ಶಾಸಕರು ಸೇರಿದಂತೆ, ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮದ್ಯದ ದೊರೆ ಎಂದೆನಿಸಿಕೊಳ್ಳುವವರು ಸೇರಿದಂತೆ, ಹಾಸನದಲ್ಲಿ ಚುನಾಯಿತರಾಗಿರ್ತಕ್ಕಂಥವರು ಸೇರಿದಂತೆ, ಅಂಡ್ ಸಚಿವರ ಆಪ್ತರೆನಿಸಿಕೊಂಡವರು ಸೇರಿದಂತೆ ಸಾಕಷ್ಟು ಮಂದಿಯ ವಿರುದ್ಧ ಪೆನ್ ಡ್ರೈವ್ ಹಂಚಿದ ಆರೋಪ, ಅಶ್ಲೀಲ ವಿಡಿಯೋಗಳನ್ನ ಹರಿಬಿಟ್ಟ ಆರೋಪ ಕೇಳಿ ಬಂದಿತ್ತು. ಅವರ ವಿರುದ್ಧವೂ ಕೂಡ FIR ಆಗಿತ್ತು. ಈಗ ಆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸದ್ಯದಲ್ಲೇ ಸಲ್ಲಿಕೆ ಮಾಡ್ತೀವಿ, ಅವರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ BK ಸಿಂಗ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಿದ್ರೆ ಸದ್ಯದಲ್ಲೇ ಏನಾದರೂ ಚಾರ್ಜ್ ಶೀಟ್ ಸಬ್ಮಿಟ್ ಆದರೆ ಅವರಿಗೂ ಕೂಡ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ.